ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಟು ದಾನ್ವಿ ಬ್ಯೂಟಿ ಆ್ಯಂಡ್ ಕುಕ್ಕಿಂಗ್ ಚಾನಲ್. ಇವತ್ತು ರಸಮ್ ಹೇಗೆ ಮಾಡೋದು ಅಂತ ನೋಡೋಣ. ಈ ರಸಮ್ಮು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದಕ್ಕೆ ಹೇಗೆ ಮಾಡೋದು ಅಂದರೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಜೀರಿಗೆ, ಟೊಮ್ಯಾಟೊ, ಮೆಣಸು, ಬೆಳ್ಳುಳ್ಳಿ, ಸ್ವಲ್ಪ ಹುಣಸೆಹಣ್ಣು, ಇದನ್ನು ಒಂದು ಜಾರಿಗೆ ಎಲ್ಲ ಹಾಕ್ಕೊಳ್ಳೋಣ. ಜೀರಿಗೆ, ಬೆಳ್ಳುಳ್ಳಿ, ಮೆಣಸು ಮತ್ತು ಹುಣಸೆಹಣ್ಣು ಹಾಕ್ಕೊಂಡು ಅದನ್ನು ಸ್ವಲ್ಪ ತರಿಯಾಗಿ ರುಬ್ಕೊಳ್ಳೋಣ. ಈ ಥರ ರುಬ್ಕೊಂಡ್ಮೇಲೆ ಟೊಮೊಟೊ ಹಣ್ಣು ಮತ್ತು ಕೊತ್ತಂಬರಿ ಹಾಕ್ಕೊಂಡು ಅದನ್ನು ಫುಲ್ ನುಣ್ಣಗೆ ರುಬ್ಬಾರ್ದು, ಸ್ವಲ್ಪ ದಪ್ಪಗೆ ಇರಬೇಕು, ಆ ಥರ ರುಬ್ಕೋಬೇಕು. ಇದು ರುಬ್ಬಿದಾದಮೇಲೆ ಪ್ಯಾನ್ಗೆ 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಅದಕ್ಕೆ ಸಾಸಿವೆ, ಕರ್ಬೇವಿನ ಸೊಪ್ಪು, ಒಣಮೆಣ್ಸಿನ್ಕಾಯಿನ ಮುರಿದ್ಬಿಟ್ಟು ಹಾಕಿ ಫ್ರೈ ಮಾಡ್ಕೊಳ್ಳಿ. ಇದು ದೊಡ್ಡವ್ರಿಗೆ, ಚಿಕ್ಕ ಮಕ್ಕಳಿಗೆ ಎಲ್ಲರಿಗೂ ತುಂಬ ಒಳ್ಳೆಯದು. ಮನೇಲಿ ಯಾವಾಗಾದರೂ ನಾನ್ ವೆಜ್ ಮಾಡಿರ್ತೀರ, ಆವಾಗ ಈ ಥರ ರಸಮ್ ಮಾಡಿದ್ರೆ ಲಾಸ್ಟಿಗೆ ಇದು ರಸಮ್ ಹಾಕ್ಕೊಂಡು ಅನ್ನಕ್ಕೆ ತಿನ್ಬೋದು, ಇಲ್ಲ ಹಾಗೇ ಕುಡಿದ್ರೂ ಅರಗಣೆ ತುಂಬ ಚೆನ್ನಾಗಾಗುತ್ತೆ. ಈ ರುಬ್ಬಿಟ್ಟಿದ್ದ ಮಸಾಲೆನ ಅದರೊಳಗೆ ಹಾಕಿ ಸ್ವಲ್ಪ ಫ್ರೈ ಮಾಡಿ, ಎಷ್ಟು ಬೇಕಷ್ಟು ನೋಡಿಕೊಂಡು ನೀರು ಹಾಕಿ, ಸ್ವಲ್ಪ ಉಪ್ಪು ಹಾಕಿ, ಚೂರು ಅರಿಶಿನ ಹಾಕಿ ಅದನ್ನ ನೀಟಾಗಿ ಕಲಸಿ ಈ ರಸಮ್ನ ಕುದಿಸೋಕೆ ಹೋಗಬಾರ್ದು. ಸೈಡಲ್ಲಿ ಕುದಿಯೋಕ್ಕೆ ಬಂತು ಅಂದ ತಕ್ಷಣ ಆಫ್ ಮಾಡಿದ್ರೆ ಈ ರಸಮ್ ರೆಡಿ ಆಗುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಆರೋಗ್ಯಕ್ಕೂ ಒಳ್ಳೆಯದು. ಈಗ ಮಳೆಗಾಲಕ್ಕೆ ಶೀತ ಕೆಮ್ಮು ಎಲ್ಲರಿಗೂ ಆಗ್ತಾ ಇರುತ್ತೆ, ಆವಾಗ ಈ ಥರ ರಸಮ್ ಮಾಡಿಕೊಟ್ರೆ ಟೇಸ್ಟಿಯಾಗೂ ಇರುತ್ತೆ ಮತ್ತು ಶೀತ ಕೆಮ್ಮು ಬೇಗ ನಿಲ್ಲುತ್ತೆ. ಇದನ್ನ ಟ್ರೈ ಮಾಡಿ ನೋಡಿ, ಕಮೆಂಟ್ ಸೆಕ್ಷನಲ್ಲಿ ಹೇಗೆ ಬಂತು ಅಂತ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. Thank you.